ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ. ಮುಳಬಾಗಿಲು ತಾಲೂಕಿನ ತಾಯ್ಲೂರಿನಲ್ಲಿ ದೀರ್ಘ ಸುಮಂಗಲಿ ಭವ ಮಡಿಲು ತುಂಬುವ ಭವ್ಯ ಕಾರ್ಯಕ್ರಮ. ಆಗಸ್ಟ್ 24ರಂದು ತಾಯ್ಲೂರಿನಲ್ಲಿ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳಿಗಾಗಿ ಮಡಿಲು ತುಂಬುವ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಮುಳಬಾಗಿಲು ಕಾಂಗ್ರೆಸ್ ವಿಧಾನಸಭಾ ಅಭ್ಯರ್ಥಿ ವಿ ಆದಿನಾರಾಯಣ ತಿಳಿಸಿದರು. ಶನಿವಾರ ನಡೆದ ತಾಯ್ಲೂರಿನ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಹೆಣ್ಣು ಮಕ್ಕಳ ಭವಿಷ್ಯ ಸುಂದರವಾಗಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಭಾಗವಹಿಸುವ ಮಹಿಳೆಯರಿಗೆ ಅರಿಶಿನ, ಕುಂಕುಮ, ತೆಂಗಿನಕಾಯಿ, ಬಳೆ ಹಾಗೂ ಸೀರೆ ನೀಡಿ ಗೌರವಿಸಲಾಗುವುದು ಎಂದರು. ಹಾಗೂ KPCC ಸದಸ್ಯರಾದಂಥ ನಮ್ಮ ರಾಮಲಿಂಗಾರೆಡ್ಡಿಯವರು ಹಾಗೂ ನಮ್ಮ ರಾಜೇಂದ್ರ ಗೌಡರು ಹಾಗೂ ನಮ್ಮ ಸುಭಾಷ್ ಗೌಡರು ಹಾಗೂ ಕಾರ್ಗಿಲ್ ವೆಂಕಟೇಶ್ ಅವರು, ನಮ್ಮ ವೆಂಕಟೇಶ್ ಗೌಡರು, ವೆಂಕಟರಾಮರೆಡ್ಡಿ, ರಾಮಕೃಷ್ಣಪ್ಪ ಮತ್ತು ಇವರು ನಮ್ಮ ಬಿಜರಪಲ್ಲಿ ಮಂಜುನವರು ಹಾಗೂ ಉಮಾಶಂಕರ್ ಅವರು ಹಾಗೂ ನಮ್ಮ ಅಧ್ಯಕ್ಷರಾದ ತಾಯ್ಲೂರು ಪದ್ಮಮ್ಮನವರು, ಮಾಜಿ ಅಧ್ಯಕ್ಷರಾದ ಶೋಭಮ್ಮನವರು, ಮುನೇಶ್ರವರು ಹಾಗೂ ಹಿಂದುಗಡೆ ಇರತಕ್ಕಂಥ ಎಲ್ಲ ನಮ್ಮ ಸಹಪಾಠಿಗಳು. ಇತ್ತೀಚೆಗೆ ಜುಲೈ 20ರಂದು ನಡೆದ ಉದ್ಯೋಗ ಮೇಳದಲ್ಲಿ ತಾಲೂಕಿನ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸಲಾಗಿದೆ. ಮುಳಬಾಗಿಲು ತಾಲೂಕಿನ ದೇವರಾಯ ಸಮುದ್ರ ಸಮೀಪ ಕೈಗಾರಿಕೆ ಸ್ಥಾಪನೆಗಾಗಿ ಸರ್ಕಾರದ ಮೇಲೆ ಒತ್ತಡ ತರಲಾಗುತ್ತಿದೆ. ಮುಂದಿನ ವರ್ಷದಿಂದ ಪ್ರತಿ ಮನೆ ಮಹಿಳೆಗೆ ಮಡಿಲು ತುಂಬುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ತಾಯ್ಲೂರಿನಲ್ಲಿ ನಡೆಯುವ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮದ ವ್ಯವಸ್ಥೆಗಳು ನೋಡುವುದಾದರೆ, ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯ ರೂಪುರೇಷೆಗಳನ್ನು MC ಸರ್ವಜ್ಞಗೌಡ ಮಾತನಾಡಿ, 8,000 ಮಂದಿಗೆ ಊಟದ ವ್ಯವಸ್ಥೆ, ಗ್ರಾಮಗಳಿಂದ ಮಹಿಳೆಯರ ಬರುವಿಕೆಗೆ ವಾಹನ ವ್ಯವಸ್ಥೆ ಹಾಗೂ ಶೌಚಾಲಯಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು. ಪೂರ್ವ ಸಭೆಯಲ್ಲಿ ಹಾಜರಾಗಿದ್ದ 300 ಮಹಿಳಾ ಮುಖಂಡರಿಗೆ ಅರಿಶಿನ, ಕುಂಕುಮ, ಬಳೆ ಹಾಗೂ ಸೀರೆ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಗಣ್ಯರು KPCC ಸದಸ್ಯರಾದ G. ರಾಮಲಿಂಗಾರೆಡ್ಡಿ, R. ರಾಜೇಂದ್ರಗೌಡ, ಕಾರ್ಗಿಲ್ ವೆಂಕಟೇಶ್, ರಂಗಸ್ವಾಮಿ, ಗಡ್ಡಂ ಚಿನ್ನೇಪಲ್ಲಿ ರಾಮಮೂರ್ತಿ ನಾಯ್ಡು, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪದ್ಮಮ್ಮ, ತಾಯ್ಲೂರು ಶ್ರೀನಿವಾಸ್, ಎಮ್ಮೆನತ್ತ ನಾಗರಾಜ ರೆಡ್ಡಿ, ಕಾರ್ಮಿಕ ಘಟಕದ ಅವನಕ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚೆನ್ನಪ್ಪ, ನಗರ ಘಟಕದ ಚಾಂದ್ ಪಾಷಾ, ವಿ. ರಾಜೇಂದ್ರ, ಜೋಗಲಕಾಸ್ಟಿ ಮುನೇಶ್, ಸುರೇಶ್, ವೆಂಕಟರಾಮ್ ರೆಡ್ಡಿ, ಧೂಳಪಲ್ಲಿ ರಾಮಕೃಷ್ಣಪ್ಪ, ರವಿ, ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಉಮಾಶಂಕರ್ ಮತ್ತಿತರರು ಹಾಜರಿದ್ದರು. ತಾಯ್ಲೂರಿನಲ್ಲಿ ನಡೆಯಲಿರುವ ದೀರ್ಘ ಸುಮಂಗಲಿ ಭವ ಮಡಿಲು ತುಂಬುವ ಕಾರ್ಯಕ್ರಮಕ್ಕೆ ಮಹಿಳೆಯರಿಂದ ದೊಡ್ಡ ಪ್ರಮಾಣದ ಭಾಗವಹಿಸುವಿಕೆ ನಿರೀಕ್ಷಿಸಲಾಗಿದೆ. ವರದಿ ಬಜರಂಗಿ ಚಲ್ಪತಿ, ಮೂಡಲಕಿರಣ ಸುದ್ದಿ. ಜೈ ಬಲವ ಭಾರತ್ ಮಾತಾಕ್ಕೆ. ಕಾಂಗ್ರೆಸ್ ಪಾರ್ಟಿಗೆ ಇವತ್ತೊಂದು ದಿನ ತಾಯ್ಲೂರು ಗ್ರಾಮದಲ್ಲಿ 4 ಗ್ರಾಮ ಪಂಚಾಯಿತಿಗಳನ್ನು, ತಾಯ್ಲೂರು ಗ್ರಾಮ ಪಂಚಾಯಿತಿ ಮತ್ತು ಮೋತ್ಪಲ್ಲಿ ಮತ್ತು ಎಮ್ಮೆನತ್ತ ಗ್ರಾಮ ಪಂಚಾಯಿತಿ, ದೂಲಪಲ್ಲಿ ಗ್ರಾಮ ಪಂಚಾಯಿತಿಯ 4 ಗ್ರಾಮ ಪಂಚಾಯಿತಿಗಳ ನಮ್ಮ ಮಹಿಳೆಯರು, ಅಕ್ಕ ತಂಗಿಯರು, ತಾಯಂದಿರು, ನಮ್ಮ ಸಹೋದರಿಯರು ಇವತ್ತನ್ನು ಇಲ್ಲಿ ಕರೆಸಿದ್ದೀವಿ. ಉದ್ದೇಶ ಇಷ್ಟೇ, ಆದಿನಾರಾಯಣರವರು ಅಸೆಂಬ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ರು ಕಾಂಗ್ರೆಸ್ ಪರವಾಗಿ. ಅವರು ಸೋತರು. ಕಾರಣಾಂತರಗಳಿಂದ ಅರ್ಜೆಂಟ್ ಬಂದಿದ್ದಕ್ಕೆ ಅದಕ್ಕೇನೋ ಇತ್ತು, ಸೋತರು ಸಹಿತ ಅವರು ಕಾರ್ಯಕ್ರಮಗಳು ಮಾತ್ರ ತಾಲೂಕಿನಲ್ಲಿ ಯಾವುದೇ ಆಗಲಿ ಬಿಟ್ಟಿರಲಿಲ್ಲ. ಮೊನ್ನೆ ತಾನೇ ಒಂದು ಕಾರ್ಯಕ್ರಮ ಮಾಡಿದ್ರು, ಉದ್ಯೋಗ ಮೇಳ ಅಂತೇಳಿ. ಸುಮಾರು 6,000 ಜನ. ಆ 6,000 ಜನದಲ್ಲಿ ಸುಮಾರು 2,000 3 ಸಾವಿರ ಜನಕ್ಕೆ ಉದ್ಯೋಗ ಅವಕಾಶ ಸಿಕ್ಕಿದೆ. ಇನ್ನೊಂದು 3,000 ಜನಕ್ಕೆ ಸಿಗಲಿಲ್ಲ. ಅವ್ರಿಗೆ ಊಟ, ಅಲ್ಲಿ ನೀರು, ಕಾಫಿ, ತಿಂಡಿ ಎಲ್ಲ ಸೌಕರ್ಯಗಳು ಕೂಡ ಆತನ ದುಡ್ಡು
ಆತನ ತನು ಮನ ಧನ ಕೊಟ್ಟು ಅರ್ಪಿಸಿ ಮಾಡಿದ್ದು ಆ ಕಾರ್ಯಕ್ರಮ. ಅದೇ ರೀತಿಯಾಗಿ ದೀರ್ಘ ಸುಮಂಗಲಿ ಭವ ಅಂತ ಹೇಳಿಬಿಟ್ಟು ಬೈರ್ಕೂರಿನಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಕಾರಣಾಂತರ ಇಷ್ಟರೊಳಗೆ ಮುಗಿದೋಗ್ತಾ ಇತ್ತು. ನಮ್ಮ ಸಹೋದರರಾದಂಥ ನೀಲಕಂಠೇಗೌಡರು ಅವರು ವಿಧಿವಶರಾದರು. ಅದಕ್ಕೋಸ್ಕರ ಒಂದು 6 ತಿಂಗಳು ಲೇಟ್ ಆಯಿತು. ಆ 6 ತಿಂಗಳು ಆಮೇಲೆ ಹೆಬ್ಡಿ ಮುಷ್ಟೂರು కదా ಹೆಬ್ಡಿ ಮುಷ್ಟೂರು 2 ಗ್ರಾಮ ಪಂಚಾಯಿತಿ ಮಾತ್ರ ಗಟ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹತ್ರ ಮಾಡಿದರು. ಅದು 2 ಆದಮೇಲೆ ತಾಯ್ಲೂರೇ ಮಾಡಬೇಕು ಅಂತ ಪಟ್ಟು ಹಿಡಿದ್ರು ಎಲ್ಲರೂ ನಮ್ಮವರು. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇವತ್ತೇನಕ್ಕೆ ಈ ಕಾರ್ಯಕ್ರಮ ಅಂದರೆ 24ನೇ ತಾರೀಕು ಎಲ್ಲ 4 ಗ್ರಾಮ ಪಂಚಾಯಿತಿ ಮಹಿಳೆಯರು ಕೂಡ ವಿರೋಧಾಕಾರವಾಗಿ ಎಲ್ಲರೂ ಸುಮಾರು 80% ಆದರೂ ಸೇರಬೇಕು ಅಂತೇಳಿ ಅಲ್ಲಿ ಫೀಲ್ಡಲ್ಲೆಲ್ಲ ಅಲ್ಲಿ ರೆಡಿ ಇದು ಮಾಡ್ತಾಯಿದ್ವಿ. ಇವಾಗ ಸದ್ಯಕ್ಕೆ ಇವ್ರನ್ನೆಲ್ಲ ಯಾರಂದರೆ ವಾಲಂಟ್ರಿ ಆಗಿ ಆ ಜನ ನಾವು ಕರ್ಕೊಂಡು ಬರೋದಕ್ಕೆ ನೀವೇ ಅಕ್ಕ ತಂಗಿಯರು ಬಂದಿರೋರು, ನಿಮ್ಮ ಜವಾಬ್ದಾರಿಗಳಿವತ್ತು. ಅದಕ್ಕೆ ನಿಮ್ಗೆ ಜವಾಬ್ದಾರಿ ಹಾಕಿ ನಿಮಗೆಲ್ಲ ವಿಚಾರ ತಿಳಿಸಿ 24ನೇ ತಾರೀಕು ಅನ್ನೋದು ಕಾಯಮಾಗಿದೆ. ಆದರೆ ಒಂದು ಮಾತ್ರ ಇಟ್ಕೊಳ್ಳಿ, ಏನಾದರೂ ಮಳೆ ಗಿಳೆ ಏನಾದರೂ ಜಾಸ್ತಿ ಬರೋ ಪರಿಸ್ಥಿತಿ ಆದರೆ 4 ದಿವಸಕ್ಕೆ ಮುಂಚೆ ನಿಮಗೆ ಮೆಸೇಜ್ ಕೊಡ್ತೀವಿ, ಏನಾದರೂ ರದ್ದಾಗೋದಿದೆ. ಇದು ಗಮನದಲ್ಲಿ ಇಟ್ಕೊಳ್ಳಿ. ಅದಕ್ಕೋಸ್ಕರ ನೀವು ನಮ್ಮ ಅಕ್ಕ ತಂಗಿಯರು ಏನು ಮಾಡಬೇಕು ಅಂದರೆ ಆತನು ಏನು ಉದ್ದೇಶ ಇಟ್ಕೊಂಡು ದೀರ್ಘ ಸುಮಂಗಲಿ ಭವ ಅಂತ ಮಾಡಬೇಕು ಅಂತ ಹೇಳಿದ್ದಾರೋ ಅದರ ಜೊತೆಗೆ ಗಣೇಶನ ಹಬ್ಬ ಬರ್ತಾ ಇದೆ, ಅದ್ರ ಜೊತೆಗೆ 2 ತೆಂಗಿನಕಾಯಿ ಕೂಡ ಹೆಣ್ಮಕ್ಳಿಗೆ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಇದಕ್ಕೋಸ್ಕರ ಎಲ್ಲರೇ ಆಗಲಿ ಮಹಿಳೆಯರು ನೀವು ಎಲ್ರಿಗಾದೆ ನಾವು ಎಷ್ಟೇ ಹೇಳ್ಬೋದು, ಗಂಡಸರೋಗಿ ಮಹಿಳೆಯರನ್ನ ಕರ್ಕೊಂಡು ಬರೋಕ್ಕಾಗಲ್ಲ. ಅದು ಗಂಟಾಗೋಷ್ಠಾಗಿ ಹೇಳ್ತೀನಿ, ಅದು ನಿಮಗೇ ಸರಿ. ನೀವು ಹೋಗಿ ಬರ್ರಮ್ಮ ಅಕ್ಕ ತಂಗಿರೋದು ಎಲ್ಲರೂ ಕರಿತೀರಿ. ಎಲ್ಲರೂ ಕೂಡ 4 ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ತಾಲೂಕಿನಲ್ಲಿ ಎಲ್ಲಿ ಸೇರಿರಬಾರ್ದು. ಆ ರೀತಿ ನೀವು ಸೇರಿಸಿ ನಮ್ಗೆ ಸಹಕರಿಸಿ ತಾಯ್ಲೂರು ಮರ್ಯಾದೆಯನ್ನು ಉಳಿಸ್ಕೊಡ್ಬೇಕು. ಆಮೇಲೆ ಇನ್ನೊಂದೇನೆಂದರೆ ಬ್ಲಾಕ್ ಮಾಡ್ತೀವಿ. ಒಂದೊಂದು ಬ್ಲಾಕ್ ಅಂದರೆ 400 ಜನ. ಯಾಕಂದರೆ ಅಲ್ಲಿ ಸ್ವಲ್ಪ ಎಡವಟ್ಟಾಯಿತು. ಗಟ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹತ್ರ ಸೀರೆಗಳು 1-2 ಎತ್ಕೊಂಡು ಹೋಗ್ಬಿಟ್ಟು ಆ ರೀತಿ ಮಾಡಬಾರ್ದು. ತಾಯ್ಲೂರಲ್ಲಿ ಹೆಣ್ಣು ಮಕ್ಕಳು ಶಿಸ್ತಾಗಿದ್ದಾರೆ ಅಂತೇಳಿ ತಾಲೂಕು ತೋರಿಸ್ಕೊಡ್ಬೇಕು ನಾವು. ಒಂದೊಬ್ಬರಿಗೆ ಒಂದು ಸೀರೆ, ಅದು ಬ್ಲಾಕ್ ಮಾಡ್ತೀವಿ. ಆ ಬ್ಲಾಕು 400 ಜನ ಇರ್ತಾರೆ. ಆ 400 ಜನದಲ್ಲಿ ವಾಲಂಟಿಯರು ನೀವಿರ್ತೀರಿ. ನೀವು 4-5 ಜನ ಇವತ್ತು ಇರ್ತೀರಲ್ಲಮ್ಮ, ನೀವಿರ್ತೀರಿ. ಅದ್ರ ಜೊತೆಗೆ ಇವ್ರ ಧರ್ಮಪತ್ನಿ ಇವ್ರ ಮಗಳು ಯಾರು ಬರ್ತಾರೋ ಬರಲಿ, ಅವರು ಸೀರೆ ಅರಿಶಿನ ಕುಂಕುಮ ತೆಂಗಿನಕಾಯಿ ಕೊಡ್ತಾರೆ. ಅಲ್ಲಿ ಅದನ್ನು ತಗೊಂಡು ಊಟ ಮಾಡಿರ್ತೀವಿ. ಊಟ ಮಾಡಿಕೊಂಡು ಅದನ್ನು ತಗೊಂಡು ಶಿಸ್ತು ಪಾಲನೆ ಮಾಡಿಕೊಂಡು ಹೋಗಬೇಕು. ತಾಯಿಯವ್ರು ಏನು ಅನ್ನೋದು ತೋರಿಸ್ಕೊಡ್ಬೇಕು. ಯಾವ ಪಂಚಾಯತ್ ಇಲ್ಲಿ ದೊಡ್ಡ ಸಭೆಗಳಾಗಿದೆ, ಆ ಸಭೆಗಳಲ್ಲೇ ಕೂಡ ತಾಯಿಯವರು ಶಿಸ್ತಾಗಿದ್ದೀವಿ ನಾವು. ಇವತ್ತು ಕೂಡ ಅಷ್ಟೇ ಇರಬೇಕು ಅಂತೇಳಿ ನಮ್ಮ ಆಧಾರಾಯಣ್ಣು ಇವತ್ತು ಈ ಕಾರ್ಯಕ್ರಮವೊಂದು ನಿಮ್ಮನ್ನೆಲ್ಲ ಕರೆಸಿ 24ನೇ ತಾರೀಕು ಪೂರ್ವಭಾವಿ ಸಭೆ ಅಂತಿದ್ದು. ಇದು ವಿಚಾರ ಇನ್ನೂ ಡೀಟೇಲ್ ಆಗಿ ನಮ್ಮ ಸಹೋದರ ಸರ್ವಜ್ಞಗೌಡ ತಿಳಿಸ್ತಾರೆ. ಈ ಒಂದು ಸಭೆಗೆ ನಮ್ಮ ಆದಿನಾರಾಯಣ್ಣು ಬಂದಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಅವ್ರಿಗೂ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ರಾಜೇಂದ್ರ ಗೌಡನಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಕಾರ್ಗಿಲ್ ವೆಂಕಟೇಶ್ರವ್ರಿಗೂ, ನಮ್ಮ ವೆಂಕಟೇಶ್ ಗೌಡ್ರವ್ರಿಗೂ, ಆಮೇಲೆ ಸುಭಾಷಣ, ವೆಂಕಟರಾಮರೆಡ್ಡಿ, ರಾಮಕೃಷ್ಣಪ್ಪ, ಗುಜ್ಜನಪಳ್ಳಿ ಮಂಜುನಾಥು, ಉಮಾಶಂಕರು, ಎಲ್ಲ ನಮ್ಮ ಸೀನಪ್ಪರು, ಪತಿ ಎಲ್ಲರೂ ದಯವಿಟ್ಟು ಅನ್ಯತಾ ಭಾವಿಸ್ಬಾರ್ದು. ಎಲ್ಲ ನಮ್ಮ ಸಹೋದರರು ಹೆಸರು ಹೇಳಿದ್ವಿ. ಎಲ್ಲರೂ ಕೂಡ ಪಳ್ಳಿ ರಾಮಮೂರ್ತಿ ಎಲ್ಲರೂ ಕೂಡ ಇಲ್ಲಿ ನೀವು ನಮ್ಮ ಚೇರ್ಮನ್ನು, ನಮ್ಮ ತಂಗಿಯರ ತಾಯಮ್ಮನು, ಎಲ್ಲರೂ ಮುಂದ್ಗಡೆ ಇರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ಮುಂದ್ಗಡೆ ಇರ್ತಕ್ಕಂಥ ಮಹಿಳೆಯರು, ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಕೂಡ ಇನ್ನು ಹೆಚ್ಚಾಗಿ ಮಾತಾಡೋದು ಜಾಸ್ತಿ ಬೇಡ. 24ನೇ ತಾರೀಕಿಗೆ ಮಾತಾಡ್ಕೊಳ್ಳೋಣ.